ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಡಿಸೆಂಬರ್ ತಿಂಗಳು 9ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 7:49 ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ಈ ದಿನ ಬೆಳಗ್ಗೆ 8:22 ಇರಲಿದೆ. ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 2:31 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಐಂದ್ರ ಯೋಗ. ಇದು ಈ ದಿನ ಮಧ್ಯಾಹ್ನ 2:32 ಇರಲಿದೆ. ನಂತರ ವೈಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:08 ಸಂಜೆ 4:34 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:16 ಮಧ್ಯಾಹ್ನ 1:42 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:24 ಬೆಳಿಗ್ಗೆ 10:50 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:06 ಬೆಳಿಗ್ಗೆ 9:47 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:33 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 12:48 ರಾತ್ರಿ 2:22 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:28 ಸೂರ್ಯಾಸ್ತ ಸಂಜೆ 5:51. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಇದರಲ್ಲಿ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ಅಡ್ವಾನ್ಸ್ ಕೊಡುವಂಥದ್ದು, ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ವಿಚಾರ ಎಲ್ಲದಕ್ಕೂ ಕೂಡ ಈ ದಿನ ತುಂಬ ಅನುಕೂಲಕರವಾಗಿರುತ್ತೆ. ಹಾಗೆ ಕುಜನನ್ನು ಅಧಿಕಾರಕ್ಕೆ, ಸಾಹಸಕ್ಕೆ, ಶಕ್ತಿಗೆ ಕಾರಕ ಅಂತಾರೆ. ಹಾಗಾಗಿ ಈ ದಿನ ನಿಮ್ಮ ಶಕ್ತಿ ಪ್ರದರ್ಶನ ಆಗುವಂಥದ್ದು, ಸಾಹಸದ ಕೆಲಸಗಳನ್ನು ಮಾಡುವಂಥದ್ದು, ಅದರಲ್ಲೂ ಕ್ರೀಡಾಪಟುಗಳು ತುಂಬ ಅನುಕೂಲ ಇರುತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಅನುಕೂಲ ಇರುತ್ತೆ. ಅಂದರೆ ನಿಮ್ಮ
ಒಂದು ಸ್ಪರ್ಧೆಗೆ, ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಅನುಕೂಲಕರವಾಗಿರುವಂತಹ ಮಾಹಿತಿಗಳು ನಿಮಗೆ ಸಿಕ್ಕುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ಕುಜ ಅಹಂಕಾರಕ್ಕೆ ಮತ್ತೆ ಆಕ್ರಮಣ ಮಾಡುವಂತಹ ಬುದ್ಧಿ ಅಂದರೆ ಅಗ್ರೆಸಿವ್ ನೇಚರ್ ಇದಕ್ಕೂ ಕೂಡ ಕಾರಕ. ಹಾಗಾಗಿ ನಿಮ್ಮ ಒಂದು ಕೋಪ ತಾಪಗಳನ್ನಾಗಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳನ್ನಾಗಲಿ ಈ ದಿನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಬೇಕು, ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ಇಲ್ಲಾಂದರೆ ಸ್ವಲ್ಪ ವ್ಯತ್ಯಯಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಇನ್ನು ಪಬ್ಲಿಕ್ಕಲ್ಲಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ನೀವು ಕೈಗೊಳ್ಳುವಂತಹ ಕೆಲಸ ಕಾರ್ಯಗಳು, ಚಟುವಟಿಕೆಗಳು, ನಿಮ್ಮ ಪ್ರಯಾಣ ಇದನ್ನು ಆದಷ್ಟು ಗುರು ಹೋರಾದಲ್ಲಿ ಮಾಡಿ, ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಏಕೆಂದರೆ ಈ ಗುರು ಹೋರ ತುಂಬ ಪ್ರಶಸ್ತವಾಗಿದೆ. ಹಾಗಾಗಿ ಗುರು ಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:27 ಬೆಳಿಗ್ಗೆ 6:31 ಇನ್ನು ಮಧ್ಯಾಹ್ನ 12:11 ಮಧ್ಯಾಹ್ನ 1:08 ಇನ್ನು ಸಂಜೆ 6:56 ರಾತ್ರಿ 7:59 ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಶನಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏಕೆಂದರೆ ಈ ಶನಿಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ತುಂಬ ನಿಧಾನವಾದ ಫಲಿತಾಂಶವನ್ನು ಕೊಡುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಯಾವುದೇ ಪ್ರಮುಖವಾದಂತಹ ವಿಚಾರಗಳನ್ನು, ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11:14 ಮಧ್ಯಾಹ್ನ 12:11 ಇನ್ನು ಸಂಜೆ 5:53 ಸಂಜೆ 6:56 ಹಾಗೆ ರಾತ್ರಿ 1:15 ರಾತ್ರಿ 2:18 ಶನಿಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿರುವಂತಹ ಹೊರ ಅಂತ ಹೇಳಿದ್ರೆ ಈ ರವಿ ಹೊರ. ಅದರಲ್ಲೂ ರಾಜಕಾರಣಿಗಳಿಗೆ ತುಂಬ ಅನುಕೂಲವನ್ನು ತರುವಂತಹ ಹೊರ ಇದು. ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ, ನಿಮ್ಮ ಪ್ರಯಾಣವನ್ನಾಗಲಿ ರವಿ ಹೊರದಲ್ಲಿ ಆರಂಭ ಮಾಡ್ಬೋದು. ಇನ್ನು ಗಣ್ಯರನ್ನ ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು, ರಾಜಕಾರಣಿಗಳಿಂದ ಯಾವುದೇ ರೀತಿಯ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಈ ರವಿ ಹೋರಾದಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ಸರ್ಕಾರದ ಇಲಾಖೆಗಳಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ಆಗಬೇಕು ಅಂತಿದ್ರೆ ಅದು ಕೂಡ ರವಿ ಹೋರಾದಲ್ಲಿ ತುಂಬ ಚೆನ್ನಾಗಿ ಪ್ರಗತಿದಾಯಕವಾಗಿರುತ್ತೆ. ಹಾಗಾಗಿ ಈ ರವಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:26 ಬೆಳಿಗ್ಗೆ 8:23 ಇನ್ನು ಮಧ್ಯಾಹ್ನ 2:05 ಮಧ್ಯಾಹ್ನ 3:02 ಹಾಗೆ ರಾತ್ರಿ 9:02 ರಾತ್ರಿ 10:05 ರವಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಚಂದ್ರಹೋರ ಏನಿದೆ ಇದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಆದ್ರಿಂದಲೇ ಈ ಚಂದ್ರಹೋರದಲ್ಲಿ ಈ ಜಲಕ್ಕೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಚಂದ್ರಹೋರದಲ್ಲಿ. ಇನ್ನು ಹೋಟೆಲ್ ಉದ್ಯಮಗಳನ್ನು ನಡೆಸ್ತಾ ಇರುವಂಥವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರು ಕೂಡ ಈ ಚಂದ್ರಹೋರದಲ್ಲಿ ಸ್ವಲ್ಪ ಜಾಗೃತರಾಗೇ ಇರಬೇಕಾಗತ್ತೆ. ಇನ್ನು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಪ್ರಮುಖವಾದ ನಿರ್ಧಾರಗಳು, ಆ ಸಂದರ್ಭದಲ್ಲೂ ಕೂಡ ನಿಮ್ಮ ಮನಸ್ಸು ಸ್ವಲ್ಪ ವ್ಯತ್ಯಯಗಳಾಗಿರೋದ್ರಿಂದ ಈ ಚಂದ್ರಹೋರದಲ್ಲಿ ಯಾವುದೇ ರೀತಿಯ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಇದು ಈ ದಿನ ಬೆಳಿಗ್ಗೆ 10:17 ಬೆಳಿಗ್ಗೆ 11:14 ಹಾಗೆ ಅಪರಾಹ್ನ 4:56 ಸಂಜೆ 5:53 ಇನ್ನು ರಾತ್ರಿ 12:12 ರಾತ್ರಿ 1:15 ಚಂದ್ರಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ, ಮತ್ತು ಯಾವ ಹೊರ ಯಾವ ಕೆಲಸಕ್ಕೆ ಅನುಕೂಲಕರವಾಗಿರುತ್ತೆ ಇದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡ್ತಾ ಇರಿ, ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಒಂದು ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ, ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಅದರಲ್ಲೂ ಈ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ಹೊರತುಪಡಿಸಿ ಉಳಿದ ಸಮಯಗಳೇನಿದೆ ಅದು ನಿಮಗೆ ತುಂಬ ಪ್ರಶಸ್ತವಾಗಿರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು, ಅದರಲ್ಲೂ ಸ್ಥಿರವಾಗಿರುವಂತಹ ಕೆಲಸ ಕಾರ್ಯಗಳು, ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷವಾಗಿ ನೀವು ಮುಂದುವರಿಸ್ಬೋದು.
ಈ ಸರ್ವಾರ್ಥ ಸಿದ್ಧಿಯೋಗ ಈ ದಿನ ಇರುವಂಥ ಆಶ್ಲೇಷ ನಕ್ಷತ್ರ ಮತ್ತು ಮಂಗಳವಾರ ಆಗಿರೋದ್ರಿಂದ ಭೌಮವಾಸರ ಈ ಎರಡರ ಸಂಯೋಗದಿಂದ ಉಂಟಾಗ್ತಾ ಇರುವಂಥದ್ದು. ಹಾಗಾಗಿ ಈ ಯೋಗ ಈ ದಿನ ಬೆಳಿಗ್ಗೆ 8 ಗಂಟೆ 22 ನಿಮಿಷದಿಂದ ನಾಳೆ ಪ್ರಾತಃ ಕಾಲ 6 ಗಂಟೆ 28 ನಿಮಿಷದವರೆಗೆ ಈ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೋದು, ಒಳ್ಳೆಯದಾಗತ್ತೆ. ಇನ್ನೊಂದು ಮಾಹಿತಿ ಅಂತ ಹೇಳಿದ್ರೆ, ನಾಳೆ ಷಷ್ಠಿಯ ತಿಥಿ ಇರುತ್ತೆ. ಅಂದರೆ ನಾಳೆ ಸಂಜೆ 6 ಗಂಟೆ 56 ನಿಮಿಷದವರೆಗೂ ಕೂಡ ಷಷ್ಠಿ ಇರುತ್ತೆ. ಜೊತೆಯಲ್ಲಿ ಬೆಳಗಿನ ಅವಧಿಯಲ್ಲಿ ಆಶ್ಲೇಷ ನಕ್ಷತ್ರ ಇರುತ್ತೆ. ಹಾಗಾಗಿ ನಾಗದೋಷ ಇರುವಂಥವ್ರು, ಸರ್ಪದೋಷ ಇರುವಂಥವ್ರು, ವಿಶೇಷವಾಗಿ ಈ ನಾಗ ಪೂಜೆ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಇಟ್ಕೊಂಡಿರುವಂಥವ್ರು ಈ ಒಂದು ಸಂದರ್ಭವನ್ನು ನೀವು ಉಪಯೋಗಿಸ್ಕೊಳ್ಬೋದು. ಇನ್ನು ಗುರುವಾರದ ದಿನ ಸಪ್ತಮಿ ತಿಥಿ ಇದ್ದು ಆ ದಿನ ಶಾರದಾದೇವಿ ಜಯಂತಿಯನ್ನು ಆಚರಣೆ ಮಾಡುವಂತಹ ಸಂದರ್ಭ. ಇನ್ನು ಈ ಗುರುವಾರದ ದಿನ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ವ್ರತವನ್ನು ಆಚರಣೆ ಮಾಡಿದ್ರೆ ಮಹಾಲಕ್ಷ್ಮಿ ಬಹಳ ಬೇಗ ಪ್ರಸನ್ನಳಾಗ್ತಾಳೆ ಅನ್ನುವಂಥ ನಂಬಿಕೆ ಇರೋದ್ರಿಂದ ನೀವು ಗುರುವಾರ ಮಾರ್ಗಶೀರ್ಷ ಲಕ್ಷ್ಮೀ ವ್ರತವನ್ನು ಕೂಡ ಆಚರಣೆ ಮಾಡಬಹುದು. ಇದು ಕೂಡ ನಿಮಗೆ ಸಂಪತ್ತು ಸಮೃದ್ಧಿಯನ್ನು ತರುತ್ತೆ ಅನ್ನುವಂಥ ವಿಚಾರ ಇದೆ. ಇದನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ಅದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ನಾವು ಆಗಾಗ್ಗೆ ಹೇಳುವಂತಹ ವಿಚಾರಗಳು ಅಂತ ಹೇಳಿದ್ರೆ ಸಾತ್ವಿಕ ಗುಣಗಳನ್ನು ಹೊಂದಬೇಕು. ಆ ಗುಣವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಭಗವಂತನ ಸೇವೆಯಲ್ಲಿ ನಿರತರಾಗಿರಬೇಕು. ಅದಕ್ಕಿಂತ ಮುಖ್ಯವಾಗಿ ನಮಗೆ ಭಗವಂತನಲ್ಲಿ ನಂಬಿಕೆ ಇರಬೇಕು ಅನ್ನುವಂಥ ವಿಚಾರ. ಹಾಗಾಗಿನೇ ಧಾರ್ಮಿಕ ವಿಚಾರಗಳಲ್ಲಾಗಲಿ ಆಧ್ಯಾತ್ಮಿಕ ವಿಚಾರಗಳಲ್ಲಾಗಲಿ ನಮಗೆ ಆಸಕ್ತಿ ಇದ್ದರೆ ಈ ಒಂದು ಕ್ರಮ ಮುಂದುವರಿಯುತ್ತೆ ಅನ್ನುವಂಥ ಒಂದು ವಿಚಾರ. ಇಲ್ಲಿ ಪ್ರತಿ ದೇವರ ಪೂಜಾ ಸಂದರ್ಭದಲ್ಲಿ, ಹೋಮ ಹವನಾದಿಗಳ ಸಂದರ್ಭದಲ್ಲಿ ಮತ್ತೆ ನಮ್ಮ ಸಂಕಲ್ಪ ಈಡೇರಿಸಿಕೊಳ್ಳಿಕ್ಕೆ ನಾವು ಕೆಲವೊಂದು ವಿಶೇಷವಾದಂತಹ ಪದ್ಧತಿಯನ್ನು ಅನುಸರಣೆ ಮಾಡುವಂಥದ್ದು ಇದೆ. ಅದರಲ್ಲಿ ಈ ಜಪ ಅನ್ನುವಂಥದ್ದು ತುಂಬ ಮುಖ್ಯ. ಎಷ್ಟೋ ಸಲ ಹೇಳ್ತೇವೆ, 108 ಸಲ ಈ ಮಂತ್ರವನ್ನು ಉಚ್ಚಾರಣೆ ಮಾಡಿ, ಈ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹಾಗೆ ದೇವರನ್ನು ಕುರಿತು 108 ಸಲ ಜಪ ಮಾಡ್ಕೊಳ್ಳಿ ಅನ್ನುವಂಥ ವಿಚಾರ. ಇಲ್ಲಿ ಜಪ ಅನ್ನುವಂಥದ್ದು 2 ಅಕ್ಷರ ಇರುವಂಥ, ಆ 2 ಅಕ್ಷರದಲ್ಲೇ ಬಹಳ ಅಗಾಧವಾದಂಥ ಒಂದು ಅರ್ಥ ಅಡಗಿರುವಂಥದ್ದು. ಹಾಗಾಗಿನೇ ಈ ಜಪದ ಶಕ್ತಿಯನ್ನ ಕೆಲವರು ಮಾತ್ರ ತಿಳ್ಕೊಂಡಿರುವಂಥದ್ದು. ಅದಕ್ಕಾಗಿಯೇ ಜ್ಞಾನಿಗಳಾದಂತಹ ಸಿದ್ಧರು, ಸಾಧುಗಳು, ಋಷಿಮುನಿಗಳು ಮತ್ತೆ ದೈವ ಭಕ್ತರು ಮಾತ್ರ ಇದನ್ನ ತಿಳ್ಕೊಂಡಿರುವಂಥ ವಿಚಾರ ಇದೆ. ಈ ಕಾರಣದಿಂದಲೇ ಇವರು ಯಾವಾಗಲೂ ಕೂಡ ತಮ್ಮ ಇಷ್ಟ ದೇವರನ್ನ ಜಪಿಸ್ತಲೇ ಇರ್ತಾರೆ. ಬರೀ ಜಪ ಮಾಡುವಂಥದ್ದಲ್ಲ, ಅವರು ಜಪಮಾಲೆಯನ್ನು ಕೈಯಲ್ಲಿ ಹಿಡಿದು ಜಪ ಮಾಡುವಂಥದ್ದು ತುಂಬ ಶ್ರೇಷ್ಠ. ಆ ಕಾರಣದಿಂದ ಜಪ ಅನ್ನುವಂಥ ಪದ ಜಪಿಸು ಅನ್ನುವಂಥ ಪದದಿಂದ ಮೂಡಿ ಬಂದಿರುವಂಥದ್ದು. ಇಲ್ಲಿ ಜಪ ಅನ್ನುವಂಥ ಶಬ್ದವನ್ನು ವಿಶ್ಲೇಷಣೆ ಮಾಡಿದಾಗ ಸಂಸ್ಕೃತ ಭಾಷೆಯಲ್ಲಿ 2 ರೀತಿಯಲ್ಲಿ ಇದನ್ನು ತಿಳಿಸಿದ್ದಾರೆ. ಇಲ್ಲಿ ಜ ಅನ್ನುವಂಥ ಒಂದು ಅಕ್ಷರ ತಗೊಂಡ್ರೆ ಜಕಾರೋ ಜನ್ಮ ವಿಚ್ಛೇದನ, ಪಕಾರೋ ಪಾಪನಾಶನ ಅನ್ನುವಂಥದ್ದು. ಅಂದರೆ ಇಲ್ಲಿ ತಸ್ಮಾತ್ ಜಪ ಇತಿ ಪ್ರೋಕ್ತೋ ಜನ್ಮ ಪಾಪ ವಿನಾಶಕ ಅಂತ ಹೇಳ್ತಾರೆ. ಅಂದರೆ ಈ ಜಕಾರ ಜನ್ಮ ವಿನಾಶಕವಾದದ್ದು ಮತ್ತು ಪಕಾರ ಪಾಪಗಳನ್ನು ನಾಶ ಮಾಡುವಂಥದ್ದು. ಹಾಗಾಗಿ ನಮ್ಮ ಜನ್ಮ ಪವಿತ್ರ ಆಗಬೇಕಾದ್ರೆ ಜಪ ಅತಿ ಅವಶ್ಯಕ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಹಾಗಾಗಿನೇ ಕೆಲವರು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾರೆ, ಕೆಲವರು ಜಪ ಮಾಡುವಂಥ ವಿಚಾರ ಇದೆ. ಹಾಗಾಗಿ ಈ ಜಪ ಅನ್ನುವಂಥದ್ದು ಪರಮಾತ್ಮನನ್ನ ಮಂತ್ರದ ರೂಪದಲ್ಲಾಗ್ಲಿ ನಾಮ ರೂಪದಲ್ಲಾಗ್ಲಿ ಮನಸ್ಸಿನಲ್ಲಾಗ್ಲಿ ಧ್ಯಾನ ಮಾಡುವಂಥದ್ದು. ಇದನ್ನೇ ಜಪ ಅಂತ ಹೇಳಿ ಕರೆಯುವಂಥದ್ದು. ಕೆಲವರು ಜೋರಾಗಿ ನಾಮಸ್ಮರಣೆಯನ್ನು ಮಾಡ್ತಾರೆ, ಬೇರೆಯವರ ಕಿವಿಗೆ ಕೇಳಿಸುವಂತೆ ಜಪವನ್ನು ಮಾಡ್ತಾ ಇರ್ತಾರೆ. ಈ ರೀತಿ ಮಾಡೋದ್ರಿಂದ ಪಠಿಸುವಂಥವ್ರಿಗೂ ಕೇಳುವಂಥವ್ರಿಗೂ ಏಕಕಾಲದಲ್ಲಿ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಕೆಲವರು ಜಪವನ್ನ ಭಗವಂತನ ನಾಮಸ್ಮರಣೆಯನ್ನ ಬಹಳ ಜೋರಾಗಿ ಹೇಳಿ ಮಾಡುವಂಥದ್ದಿದೆ. ಇನ್ನು ಈ ಜಪ ಮಾಡುವ ಮುನ್ನ ಈ ಮಂತ್ರ ಏನಿದೆ ಇದನ್ನೇ ಬೀಜ ಮಂತ್ರ ಅಂತ ಹೇಳ್ತಾರಲ್ಲ, ಅದಿರ್ಬೋದು, ಅಥವಾ ತಾರಕ ಮಂತ್ರ ಇರ್ಬೋದು, ಅಥವಾ ಇಷ್ಟದೇವತಾ ಮಂತ್ರ ಇರ್ಬೋದು. ಇದನ್ನ ಗುರುಗಳಿಂದ ಉಪದೇಶ ಪಡ್ಕೊಂಡು ಜಪ ಮಾಡಬೇಕು ಅನ್ನುವಂಥ ನಿಯಮ ಇದೆ. ಇನ್ನು ಈ ಜಪ ಅನ್ನುವಂಥದ್ರಲ್ಲಿ 3 ವಿಧ ಇದೆ. ಅದನ್ನ ವಾಚಿಕ ಮೊದಲನೇದು, ಬೇರೆಯವರ ಕಿವಿಗೆ ಕೇಳಿಸುವಂತೆ ಪಠಣ ಮಾಡುವಂಥದ್ದು. ಇದನ್ನ ಜೋರಾಗಿ ಅವರು ನಾಮಸ್ಮರಣೆಯನ್ನು ಮಾಡ್ತಾ ಭಗವಂತನ ಹೆಸರುಗಳನ್ನ ಹೇಳ್ತಾ ಜಪ ಮಾಡುವಂಥದ್ದು. ಇನ್ನೊಂದು ಉಪಾಂಶು, ಅಂದ್ರೆ ತುಟಿಗಳು ಅಲುಗಾಡ್ತಾ ಇದ್ರೂ ಕೂಡ ಶಬ್ದ ಹೊರಗೆ ಕೇಳಿಸದಂತೆ ಜಪ ಮಾಡುವಂಥದ್ದು. ಇದು 2ನೇ ವಿಧ. ಇನ್ನು 3ನೇದು ಅಂತ ಹೇಳಿದ್ರೆ ಮಾನಸಿಕ, ಅಂದ್ರೆ ಮನಸ್ಸಿನಲ್ಲೇ ಧ್ಯಾನ ಮಾಡುವಂಥದ್ದು.
ಹಿರಿಯರು ಮತ್ತೆ ಸಾಧಕರು ಹೇಳುವಂಥ ರೀತಿಯಲ್ಲಿ ವಾಚಿಕ ಜಪಕ್ಕಿಂತಲೂ 10 ಪಾಲು ಶ್ರೇಷ್ಠವಾಗಿರುವಂಥದ್ದು ಉಪಾಂಶವಿಗಿಂತಲೂ 3 ಪಟ್ಟು ಶ್ರೇಷ್ಠವಾಗಿರುವಂಥದ್ದು ಮಾನಸಿಕ ಜಪ. ಆದ್ದರಿಂದ ಮಾನಸಿಕ ಜಪವನ್ನ ಅಭ್ಯಾಸ ಮಾಡುವಂಥದ್ದು ಸರ್ವಶ್ರೇಷ್ಠ ಅನ್ನುವಂಥ ವಿಚಾರ ಇದೆ. ಇಲ್ಲಿ ಈಗಾಗಲೇ ಹೇಳಿದಾಗೆ ನಾವು ಜಪ ಮಾಡುವಂಥದ್ದನ್ನ ಗುರುಗಳು ಉಪದೇಶ ಮಾಡಬೇಕು ಅನ್ನುವಂಥ ವಿಚಾರ. ಇಲ್ಲಿ ಗುರು ಅನ್ನುವಂಥ ಶಬ್ದದ ಅರ್ಥವನ್ನು ತಿಳ್ಕೊಂಡ್ರೆ ನೀವು ಆ ಉಪದೇಶವನ್ನು ಪಡ್ಕೊಳ್ಳಿಕ್ಕೆ ಮುಂದಾಗ್ತೀರಿ. ಇಲ್ಲಿ ಗು ಅಂತ ಹೇಳಿದ್ರೆ ಕತ್ತಲು ಅಥವಾ ಜ್ಞಾನ ಅನ್ನುವಂಥದ್ದು, ರು ಅಂತ ಹೇಳಿದ್ರೆ ಅದನ್ನ ಪರಿಹಾರ ಮಾಡುವಂಥವನು. ಹಾಗಾಗಿ ಗುರು ಉಪದೇಶ ಮಾಡೋದ್ರಿಂದ ಗುರುವಿನ ಆಶೀರ್ವಾದದ ಜೊತೆಗೆ ಒಂದು ಮಾರ್ಗದರ್ಶನ ಕೂಡ ಸಿಕ್ಕತ್ತೆ. ಹಾಗೆ ಆ ಜಪವನ್ನು ಯಾವ ರೀತಿಯಲ್ಲಿ ಅನುಸರಣೆ ಮಾಡಬೇಕು ಅನ್ನುವಂಥ ವಿಧಾನಗಳನ್ನು ಅವರು ತಿಳಿಸ್ಕೊಡ್ತಾರೆ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಗುರುಪದೇಶ ಆಗಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ಜಪಮಾಲೆಯಲ್ಲಿ ಅಥವಾ ಜಪ ಸರದಲ್ಲಿ 108 ಮಣಿಗಳಿರಬೇಕು ಅನ್ನುವಂಥದ್ದು. ನಾವು ಪ್ರತಿ ಸಲ ನಾಮಸ್ಮರಣೆ ಮಾಡುವಾಗ ಒಂದೊಂದು ಮಣಿಯನ್ನು ಕೂಡ ಸ್ಪರ್ಶ ಮಾಡೇನೆ ಆ ಜಪವನ್ನ ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ಮಣಿಗಳು ಉಪನಿಷತ್ತನ್ನ ಪ್ರತಿನಿಧಿಸುವಂಥದ್ದು. ಹಾಗಾಗಿನೇ 108 ಮಣಿಗಳು ಈ ಜಪಸರದಲ್ಲಿ ಇರುತ್ತೆ. ಮತ್ತೆ ಅಷ್ಟೋತ್ತರ ಅಂತ ಹೇಳುವಂಥದ್ದು ಅದು ಅತ್ಯಂತ ಗೌರವವನ್ನು ಹೊಂದಿರುವಂತಹ ಒಂದು ಸಂಖ್ಯೆ. ಹಾಗೆ ಭಗವಂತನಿಗೆ ಅಷ್ಟೋತ್ತರ ಪೂಜೆ ಅತ್ಯಂತ ಪ್ರಿಯವಾಗಿರೋದ್ರಿಂದ ಈ ಒಂದು ಸಂಖ್ಯೆಯನ್ನು ನಿಗದಿಪಡಿಸಿರುವಂಥದ್ದು ಈ ಹಿನ್ನೆಲೆಯಲ್ಲೇ. ಇನ್ನು ಜಪ ಕೆಲವರು ನಿತ್ಯ ಜಪವನ್ನ ಮಾಡ್ತಾರೆ, ಪ್ರತಿನಿತ್ಯ ನಿರ್ದಿಷ್ಟವಾದ ಸಮಯದಲ್ಲಿ ಜಪವನ್ನ ಮಾಡುವಂಥದ್ದು. ಇನ್ನು ವೈಯಕ್ತಿಕ ಜಪ ಇದೆ, ಪ್ರಾಯಶ್ಚಿತ್ತ ಜಪ ಇದೆ, ಅಚಲ ಜಪ, ಜಲ ಜಪ, ಅಖಂಡ ಜಪ, ಪ್ರದಕ್ಷಿಣಾ ಜಪ, ಲಿಖಿತ ಜಪ ಮತ್ತೆ ಕಾಮ್ಯ ಜಪ. ಈ ರೀತಿ ಜಪಗಳ ವಿಧಗಳು ಇರುವಂಥದ್ದು. ಈ ಜಪಗಳು ಪ್ರತಿಯೊಂದು ಕೂಡ ವಿಶೇಷವಾದಂತಹ ಅರ್ಥದಿಂದ ಕೂಡಿರುವಂಥದ್ದು. ಆಯಾ ಸಂದರ್ಭದಲ್ಲಿ ಇಂತಹ ಜಪಗಳನ್ನು ಮಾಡಬೇಕು ಅನ್ನುವಂಥ ಒಂದು ಮಾರ್ಗದರ್ಶನವನ್ನ ಗುರುಗಳು ತಿಳಿಸುವಂಥದ್ದು ಇದೆ. ಹಾಗೆ ಈ ಜಪವನ್ನು ಮಾಡೋದಿಕ್ಕೂ ಕೂಡ ಕೆಲವೊಂದು ನಿಬಂಧನೆಗಳಿದೆ, ಕೆಲವೊಂದು ಪದ್ಧತಿಗಳು ಕೂಡ ಇದೆ. ಅದು ಈ ಜಪ ಮಾಡುವಂತಹ ಸ್ಥಳ ಪರಿಶುದ್ಧವಾಗಿ ಇರಬೇಕು, ಶಾಂತವಾದ ವಾತಾವರಣದಿಂದ ಕೂಡಿರಬೇಕು ಅನ್ನುವಂಥದ್ದು. ಹಾಗೆ ಈ ಬರಿಯ ನೆಲದ ಮೇಲೆ ಕುಳಿತು ಜಪ ಮಾಡಬಾರ್ದು. ಒಂದು ಮರದ ಮಣೆಯನ್ನು ಅಥವಾ ಚಾಪೆಯ ಮೇಲೆ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ಜಪವನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂಥ ಅರಿಷಡ್ ವರ್ಗಗಳಿಂದ ಮುಕ್ತರಾಗಿ ಏಕ ಮನಸ್ಸಿನಿಂದ ಜಪವನ್ನು ಮಾಡಬೇಕು ಅನ್ನುವಂಥ ವಿಚಾರ ಇದು ಬಹಳ ಮುಖ್ಯವಾಗಿ ಅಳವಡಿಸ್ಕೊಳ್ಬೇಕಾಗಿರುವಂಥದ್ದು. ಯಾಕೆಂದರೆ ಮನಸ್ಸನ್ನು ಏಕಾಗ್ರತೆಗೆ ತಂದುಕೊಳ್ಬೇಕು ಅಂತ ಹೇಳಿದ್ರೆ ಈ ಅರಿಷಡ್ ವರ್ಗಗಳು ನಮ್ಮಿಂದ ದೂರ ಇದ್ದಷ್ಟು ನಮಗೆ ಮನಃಶಾಂತಿ ಸಿಕ್ಕತ್ತೆ, ಏಕಾಗ್ರತೆ ಸಿಕ್ಕತ್ತೆ. ಹಾಗಾಗಿ ಜಪ ಮಾಡುವುದರಲ್ಲೇ ತಲ್ಲೀನರಾಗಿರುವಂಥವ್ರಿಗೆ ಭಗವಂತನೇ ಪ್ರತ್ಯಕ್ಷನಾಗ್ತಾನೆ. ಅವರು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳಲಿಕ್ಕೆ ಇದು ಸಹಾಯಕವಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ಜಪ ಮಾಡುವಂತಹ ಪದ್ಧತಿಯಲ್ಲಿ ಜಪಮಣಿ ಎಣಿಸುವಾಗ ಹೆಬ್ಬೆರಳು 3 ಮತ್ತು 4ನೇ ಬೆರಳುಗಳೇನಿದೆ ಅದನ್ನು ಮಾತ್ರ ಉಪಯೋಗಿಸಬೇಕು ಅನ್ನುವಂಥದ್ದಿದೆ. ಇಲ್ಲಿ ತೋರು ಬೆರಳನ್ನ ಈ ಜಪಮಣಿಗೆ ಸೋಕಿಸಬಾರದು ಅನ್ನುವಂಥದ್ದು. ಯಾಕೆಂದ್ರೆ ಈ ತೋರು ಬೆರಳೇನಿದೆ ಅಂದ್ರೆ ಹೆಬ್ಬೆರಳಿನ ಪಕ್ಕದಲ್ಲಿರುವಂಥದ್ದು ಇದು ಅಹಂಕಾರ ಸೂಚಕ ಅನ್ನುವಂಥ ಒಂದು ಅರ್ಥ ಇದೆ. ಆದ್ರಿಂದಲೇ ಆ ತೋರು ಬೆರಳನ್ನು ಕೈ ಬಿಡಬೇಕು. ಕೆಲವರು ನೋಡಿ ಕುಂಕುಮವನ್ನಾಗ್ಲಿ ಅರಿಶಿಣವನ್ನಾಗ್ಲಿ ಹಚ್ಚಿಕೊಳ್ಳುವಂತಹ ಸಂದರ್ಭದಲ್ಲಿ ತೋರು ಬೆರಳನ್ನು ಉಪಯೋಗಿಸಲ್ಲ ಅನ್ನುವಂಥದ್ದನ್ನ ಇಲ್ಲಿ ನೀವು ಗಮನಿಸಬಹುದು. ಹಾಗೆ ಜಪವನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಲೆಕ್ಕವನ್ನ ಇಟ್ಕೊಳ್ಬೇಕು. ಆ ಜಪಮಾಲೆಯಲ್ಲಿ 108 ಮಣಿಗಳಿದ್ದಾಗ ಒಂದು ಸುತ್ತು ಜಪವನ್ನು ಮಾಡಿದಾಗ ನಾವು 108 ಸಲ ಭಗವಂತನ ನಾಮಸ್ಮರಣೆಯನ್ನ ಮಾಡಿದಾಗತ್ತೆ. ಹಾಗಾಗಿ ಲೆಕ್ಕ ಬಹಳ ಮುಖ್ಯ. ಅಸಂಖ್ಯಾ ಮಸುರಂ ಯಸ್ಮಾತ್ ತದ್ಮಾದತೆ ಗಣೀಯತೆ ದೈವಂ ಅನ್ನುವಂಥದ್ದು ಈ ಕಾರಣಕ್ಕಾಗಿನೇ ಒಂದು ಸುತ್ತು 108 ಸಲ ನಾಮಸ್ಮರಣೆಯನ್ನ ಮಾಡಬೇಕು ಅನ್ನುವಂಥದ್ದು. ಹಾಗೆ ಈ ಲೆಕ್ಕ ಇಲ್ಲದಂತಹ ಜಪ ರಾಕ್ಷಸ ಜಪ ಅಂತ ಹೇಳಿ ಪರಿಗಣಿಸಲ್ಪಡುವಂಥದ್ದು. ಇದನ್ನೇ ಅಸುರ ಜಪ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಅಷ್ಟೋತ್ತರ ಆಗಲಿ ಶತನಾಮಾವಳಿ ಆಗಲಿ ಸಹಸ್ರನಾಮಾವಳಿಯನ್ನಾಗಲಿ ಹೇಳುವಂತಹ ಸಂದರ್ಭದಲ್ಲಿ ಅಷ್ಟೇ ಸಂಖ್ಯೆಯಲ್ಲಿ ಪಠಿಸಬೇಕು ಅನ್ನುವಂಥ ವಿಚಾರ. ಆದ್ರಿಂದಲೇ ಈ ಜಪಕ್ಕೆ ಲೆಕ್ಕ ಇರಬೇಕು. ಇನ್ನು ಪ್ರತಿನಿತ್ಯ ಕೂಡ ಜಪ ಮಾಡೋದ್ರಿಂದ ವಿಷಯ ವಸ್ತುಗಳತ್ತ ಹರಿದಾಡುವಂತಹ ಈ ಮಾನಸಿಕ ಚಿಂತನೆಗಳು ನಿಯಂತ್ರಣ ಆಗುತ್ತೆ. ಅಂದ್ರೆ ಕೆಲವರು ಬರೀ ಲೌಕಿಕವಾಗಿರ್ತಾರೆ, ಕೆಲವರು ಮೆಟೀರಿಯಲ್ ಲೈಫಲ್ಲೇ ಇರ್ತಾರೆ. ಅಂಥವ್ರಿಗೆ ತುಂಬ ಆಸೆ, ಅತಿ ಆಸೆ, ಮಹದಾಸೆಗಳು ಇರುವಂಥದ್ದು. ಆದರೆ ಜಪ ಮಾಡೋದ್ರಿಂದ ಅಂತಹ ಅತಿ ಆಸೆಗಳು ದುರಾಸೆಗಳು ನಿವಾರಣೆಯಾಗತ್ತೆ ಅನ್ನುವಂಥದ್ದು. ಹಾಗಾಗಿ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ನಮ್ಮ ಜೊತೆ ಇಟ್ಟುಕೊಳ್ಳುವಂಥ ಒಂದು ವಿಚಾರ. ಜೊತೆಗೆ ಈ ಪ್ರಾಪಂಚಿಕ ವ್ಯವಹಾರಗಳಿಂದ ದೂರ ಉಳಿಯುವಂಥ ಸಂದರ್ಭಗಳು ತುಂಬ ಇರುತ್ತೆ.
ಆದ್ರಿಂದಲೇ ಈ ಮನಸ್ಸು ಭಗವಂತನ ಕಡೆಗೆ ಒಲಿಯುವಂತೆ ಮಾಡುವಂಥದ್ದು ಜಪ. ಹಾಗೆ ಮನಸ್ಸಿಗೆ ಇದು ತುಂಬಾ ಶಾಂತಿಯನ್ನ ತರುತ್ತೆ, ನೆಮ್ಮದಿಯನ್ನ ತರುತ್ತೆ. ಇತ್ತೀಚೆಗೆ ಎಲ್ಲ ಕಡೆ ನಾವು ಈ ರಕ್ತದ ಒತ್ತಡವನ್ನ ಅಂದ್ರೆ BP ಇರುವಂಥದ್ದನ್ನ ಕೇಳ್ತಾ ಇದ್ದೇವೆ. ಆದ್ರೆ ಈ ಜಪ ಮಾಡೋದ್ರಿಂದ, ಈ ಮಂತ್ರದಲ್ಲಿ ಒಂದು ಚೈತನ್ಯ ಶಕ್ತಿ ಇರೋದ್ರಿಂದ ಸಾಧಕನ ಶಕ್ತಿ ಮಂತ್ರ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಕ್ಕುವಂಥದ್ದು ಈ ಜಪದಿಂದ. ಹಾಗೆ ನಿರಂತರವಾಗಿ ಜಪ ಮಾಡುವಂತೆ ನಮ್ಮನ್ನ ಹುರಿದುಂಬಿಸುವಂಥದ್ದು ಈ ಜಪಮಣಿ ಅಥವಾ ಜಪಸರ. ಇದನ್ನು ಕೂಡ ನಾವು ಜಪದ ಸಂದರ್ಭದಲ್ಲಿ ಉಪಯೋಗಿಸಬೇಕು ಅನ್ನುವಂಥದ್ದಿದೆ. ಇನ್ನು ಈ ರಜೋಗುಣವನ್ನ ಸತ್ವ ಗುಣವನ್ನಾಗಿ ಪರಿವರ್ತನೆ ಮಾಡುವಂತಹ ಶಕ್ತಿ ಇರುವಂಥದ್ದು ಜಪಕ್ಕೆ ಮಾತ್ರ. ಇನ್ನು ವ್ಯಾಯಾಮದಿಂದ ಶರೀರ ದೃಢವಾಗುತ್ತೆ, ಆರೋಗ್ಯ ಸಿಕ್ಕತ್ತೆ. ಆದರೆ ಜಪದಿಂದ ಮನಸ್ಸಿನ ಆರೋಗ್ಯ ಸದೃಢವಾಗುತ್ತೆ. ಇದು ಕೂಡ ಮನಸ್ಸಿಗೆ ಒಂದು ರೀತಿಯಲ್ಲಿ ವ್ಯಾಯಾಮ ಕೊಟ್ಟಂತಾಗತ್ತೆ. ಹಾಗಾಗಿ ನಾವು ಸ್ಥಿರವಾದಂತಹ ಮನಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಕೆಲವರು ನೋಡಿ, ಬೆಳಗ್ಗೆ ತೆಗೆದುಕೊಂಡಂತಹ ತೀರ್ಮಾನ ಮಧ್ಯಾಹ್ನದ ವೇಳೆಗೆ ಇರಲ್ಲ, ಅದನ್ನೇ ಬದಲಾವಣೆ ಮಾಡಿಬಿಡ್ತಾರೆ. ಹಾಗಾಗಿ ಅವರ ತೀರ್ಮಾನದಲ್ಲಿ ಯೂಟರ್ನ್ ಆಗುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಯಾಕೆಂದ್ರೆ ಅವರ ಮನಸ್ಸು ಚಂಚಲವಾಗಿರುತ್ತೆ, ಅಸ್ಥಿರವಾಗಿರುತ್ತೆ. ಅದನ್ನ ಒಂದು ಕಡೆ ತಂದು ಇಟ್ಕೊಳ್ಳಿಕ್ಕೆ ಈ ಜಪ ನಮಗೆ ಸಹಾಯಕವಾಗುತ್ತೆ. ಸ್ಥಿರವಾದ ಮನಸ್ಸಿರುತ್ತೆ, ಸ್ಥಿರ ಚಿತ್ತ ಇರುತ್ತೆ. ಅದರಿಂದಲೇ ಸ್ಥಿರವಾದ ಶಾಂತಿ ಮನಸ್ಸಿಗೆ ಸಿಕ್ಕತ್ತೆ. ಹಾಗಾಗಿನೇ ಇಲ್ಲಿ ತೋರಿಕೆಗಾಗಿ ಜಪ ಮಾಡುವಂಥದ್ದಲ್ಲ, ನಮ್ಮ ಮನಸ್ಸಿನಿಂದ ಅದನ್ನ ಜಪ ಮಾಡಬೇಕು. ಇಲ್ಲಿ ಈ ತೋರಿಕೆಯಿಂದ ಅಂದ್ರೆ ಬೇರೆಯವರು ನೋಡ್ಲಿ ಅಂತ ಹೇಳಿ, ತಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನ ಪಡ್ಕೊಳ್ಳಿ ಅಂತ ಹೇಳಿ ಜಪ ಮಾಡಿದ್ರೆ ಅದರಿಂದ ಯಾವುದೇ ಪುಣ್ಯ ಆಗ್ಲಿ, ಯಾವುದೇ ಪುರುಷಾರ್ಥವಾಗ್ಲಿ ದೊರಕಲ್ಲ. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳಿರುವಂತಹ ಸಂದರ್ಭ. ಹಾಗಾಗಿ ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನೀವು ಒಂದಲ್ಲ 2 ಸಲ ಯೋಚನೆ ಮಾಡಿ ಮುಂದುವರಿಬೇಕು ಅನ್ನುವಂಥದ್ದು. ಏಕೆಂದರೆ ಆತುರದಲ್ಲಿ ಕೆಲಸಗಳು ಆರಂಭ ಆಗುತ್ತೆ. ಹಾಗಾಗಿ ಬರುವಂತಹ ಫಲಿತಾಂಶಗಳು ನಿಮ್ಮ ಪರವಾಗಿರಲ್ಲ. ಈ ಒಂದು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನ ಗ್ರಹಗತಿಗಳು ನಿಮಗೆ ಮಿಶ್ರ ಫಲವನ್ನು ತೋರಿಸ್ತಾ ಇರೋದರಿಂದ ಫಲಿತಾಂಶ ಏನೇ ಇದ್ರೂ ಅದನ್ನು ನೀವು ಒಪ್ಪಿಕೊಳ್ಬೇಕು, ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಬೇಕು. ಹಾಗಾಗಿನೇ ಕೆಲವು ವಿಚಾರಗಳಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆಯುವಂತಹ ಘಟನೆಗಳು ಕೂಡ ಇದೆ. ಅದನ್ನು ಕೂಡ ನೀವು ಸ್ವೀಕರಿಸಬೇಕು. ಹಂಸಕ್ಷೀರ ನ್ಯಾಯದಂತೆ ಈ ದಿನ ಬಂದದ್ದೆಲ್ಲವನ್ನು ಕೂಡ ನಿಮ್ಮ ಪಾಲಿನದ್ದು, ನೀವೇ ಅದನ್ನು ಸ್ವೀಕರಿಸಬೇಕಾಗತ್ತೆ. ಪಾಲಿಗೆ ಬಂದದ್ದೇ ಪಂಚಾಮೃತ ಈ ದಿನ ನಿಮಗೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಾಗಲಿ, ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಈ ದಿನ ತುಂಬ ಸ್ಪರ್ಧೆಗಳು ಇರುತ್ತೆ. ಹೆವಿ ಕಾಂಪಿಟೇಷನ್ ಇರುವಂಥದ್ದು, ಅದರಲ್ಲೂ ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ನಿಮಗೆ ಬೇಡದ ವಿಚಾರದಲ್ಲೇ ಕೆಲವೊಮ್ಮೆ ನಿಮಗೆ ಸ್ಪರ್ಧೆಯ ರೂಪದಲ್ಲಿ ನಿಮ್ಮ ಹೆಗಲಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಬೇರೆಯವರ ಆಶ್ವಾಸನೆಗಳನ್ನು ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ವಿವೇಕ, ನಿಮ್ಮ ಅನುಭವ ಏನಿದೆಯೋ ಅದರ ಆಧಾರದ ಮೇಲೆ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಸಂದರ್ಭದಲ್ಲೂ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಾಲವನ್ನು ಪಡ್ಕೊಳ್ಳುವಂಥದ್ದು, ಸಾಲವನ್ನು ಕೊಡುವಂಥ ವಿಚಾರ ಏನಾದರೂ ಬಂದರೆ ಆದಷ್ಟು ದೂರ ಇರಬೇಕು. ಇನ್ನು ಹಿರಿಯರದ ಆರೋಗ್ಯದ ಬಗ್ಗೆ ಈ ದಿನ ಸ್ವಲ್ಪ ನೀವು ಲಕ್ಷ್ಯವನ್ನು ವಹಿಸಬೇಕಾಗತ್ತೆ. ಕುಟುಂಬದಲ್ಲಿ ಇರುವಂಥ ಹಿರಿಯರ ಆರೋಗ್ಯ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥ ವಿಚಾರ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ಸಂದರ್ಭ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಪ್ರಗತಿದಾಯಕವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮಗೆ ಸಂಪೂರ್ಣವಾದಂಥ ಹಿಡಿತ ಇದೆ, ನಿಯಂತ್ರಣ ಇದೆ, ನಿಮ್ಮ ಕಂಟ್ರೋಲಲ್ಲೇ ಇರುವಂಥದ್ದು. ಹಾಗಾಗಿ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಈ ದಿನ ಲಾಭಾಂಶ ಚೆನ್ನಾಗಿರುತ್ತೆ. ಇನ್ನು ಮನೆಯಲ್ಲಿ ಈ ದಿನ ಸಂಭ್ರಮದ ವಾತಾವರಣ ಇರುವಂಥದ್ದು, ಬಂಧು ಮಿತ್ರರ ಆಗಮನ. ಹಾಗೆ ಈ ಸಂದರ್ಭ ನಿಮ್ಮ ಅಭಿವೃದ್ಧಿ ಏನಿದೆ ಅಥವಾ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶಗಳೇನಿದೆ ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಸಮಾಜದಲ್ಲಿರುವಂತಹ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಹೊಸ ಪರಿಚಯಗಳು ಹೆಚ್ಚಾಗುವಂಥದ್ದು ಈ ದಿನದಲ್ಲಿ.
ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸು ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಗುರುತರವಾದಂತಹ ಕೆಲಸ ಕಾರ್ಯಗಳು, ಬಹಳ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ನೀವು ಯಾವುದೇ ಸಂಕಲ್ಪವನ್ನು ಮಾಡಿಕೊಂಡ್ರೂ ಕೂಡ ಅದು ಯಶಸ್ವಿ ಆಗುತ್ತೆ. ಇನ್ನು ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ. ಹಾಗೆ ಈ ದಿನ ಕೆಲಸದ ಮೇಲೆ ನಿಮಗೆ ಇರುವಂಥ ಒಂದು ಆಸಕ್ತಿ ಇರ್ಬೋದು, ನಿಷ್ಠೆ ಇರ್ಬೋದು, ಇದನ್ನು ನೀವು ಹೆಚ್ಚು ಮಾಡಿದಾಗ ನಿಮ್ಮ ಮೇಲಧಿಕಾರಿಗಳು ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆಯನ್ನು ತಾಳಲಿಕ್ಕೆ ಸಹಾಯಕವಾಗುತ್ತೆ. ಇನ್ನು ಈ ದಿನ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಮುಖ ಅನ್ನುವಂಥ ವಿಚಾರ ಕೂಡ ನಿಮಗೆ ಗೊತ್ತಾಗುವಂಥದ್ದು. ಬರೀ ಮಾತಿನಲ್ಲಿ ಯಾವುದೇ ಸಾಧನೆ ಆಗಲ್ಲ, ಬದಲಾಗಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಅನ್ನುವಂಥ ಒಂದು ಸತ್ಯ ಈ ದಿನ ನಿಮಗೆ ಗೊತ್ತಾಗುವಂಥದ್ದು ಇದೆ. ಹಾಗೆ ಈ ದಿನ ಕೆಲವೊಂದು ಸಂತೋಷಕ್ಕಾಗಿ, ಆನಂದಕ್ಕಾಗಿ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಂದರ್ಭ ಇದೆ. ಸ್ವಲ್ಪ ನಿಯಂತ್ರಣದಲ್ಲಿರಲಿ. ಒಂದು ಚೌಕಟ್ಟಿನೊಳಗೆ, ಒಂದು ಮಿತಿಯೊಳಗೆ ನಿಮ್ಮ ವ್ಯವಹಾರಗಳು ಇದ್ದರೆ ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿನೇ ಈ ದಿನ ಸ್ವಲ್ಪ ಮನೆಯ ಒಳಗೆ ಸಮಸ್ಯೆಗಳು ಉದ್ಭವ ಆಗುವಂಥದ್ದು. ಅದರಲ್ಲೂ ಹಣಕಾಸಿನ ವಿಚಾರವಾಗಿ ನಿಮ್ಮ ಮೇಲೆ ದೋಷಾರೋಪಣೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ತೀರ್ಮಾನ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿನೇ ನೀವು 2 ಸಲ ಯೋಚನೆ ಮಾಡಿ ನಿಮ್ಮ ತೀರ್ಮಾನವನ್ನು ಪ್ರಕಟಿಸಬೇಕಾಗತ್ತೆ. ಹಾಗೆ ಈ ದಿನದ ಮನಸ್ಸೇನಿದೆ ಅದು ಖರ್ಚು ವೆಚ್ಚಗಳತ್ತ ಹರಿಯುವಂಥದ್ದು. ಹಾಗಾಗಿ ಬೇಡದ ವಿಚಾರಕ್ಕೆ ಮನಸ್ಸಿರುತ್ತೆ, ಬೇಡದ ಕೆಲಸ ಕಾರ್ಯಗಳಿಗೆ ಈ ದಿನ ಹೆಚ್ಚು ಹಣ ವ್ಯಯ ಮಾಡುವಂಥ ಒಂದು ಮನಸ್ಸಿರುತ್ತೆ. ಇದರಿಂದ ಹಣಕಾಸಿನ ಸಮಸ್ಯೆ ಜಾಸ್ತಿ ಆಗುವಂಥದ್ದು ಇದೆ. ಹಾಗಾಗಿ ಈ ದಿನ ತುಂಬ ಕುಟುಂಬಕ್ಕೆ ಬೇಕಾದಂತಹ ವಿದ್ಯಮಾನಗಳಿಗೆ ಮಾತ್ರ ನಿಮ್ಮ ಖರ್ಚಿರಲಿ ಅನ್ನುವಂಥದ್ದು ನಿಮ್ಮ ತೀರ್ಮಾನ ಆಗಿರಬೇಕು. ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳೇನಿದೆ, ವ್ಯಾಪಾರ ಏನಿದೆ, ಅದರಲ್ಲಿ ನಿಮ್ಮ ತುಂಬ ಶ್ರಮವನ್ನು ಹಾಕಬೇಕಾಗುತ್ತೆ. ಏಕೆಂದರೆ ಈ ದಿನ ಸಾಧಾರಣವಾಗಿ ನಿಮ್ಮ ಎಫರ್ಟ್ ಇದ್ದರೆ ಏನೇನೂ ಕೆಲಸಗಳಾಗಲ್ಲ, ಯಾವ ಪ್ರತಿಫಲ ಕೂಡ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಒಂದು ಎಫರ್ಟನ್ನು, ನಿಮ್ಮ ಶ್ರಮವನ್ನು ನೀವು ಹೆಚ್ಚು ಮಾಡಲೇಬೇಕಾಗತ್ತೆ ಈ ದಿನ. ಅದಕ್ಕಾಗಿ ಸ್ವಲ್ಪ ಈ ಸೋಮಾರಿತನವನ್ನು ಬಿಟ್ಬಿಡಬೇಕು. ಜೊತೆಗೆ ನಿಮ್ಮದೇ ಆಗಲಿ ಅನ್ನುವಂಥ ಒಂದು ಹಠದ ಸ್ವಭಾವ ಏನಿದೆ ಇದನ್ನು ಕೂಡ ಬಿಡಬೇಕು. ಹಾಗಾಗಿ ಈ ದಿನ ನೀವು ತುಂಬ ಕಾಂಪ್ರಮೈಸ್ ಮಾಡಿಕೊಳ್ಬೇಕು. ತುಂಬ ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಕೆಲಸಗಳು ಉತ್ತಮವಾಗುತ್ತೆ ಮತ್ತು ಒತ್ತಡದಿಂದ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನೀವು ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು, ತಜ್ಞರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ. ನೀವು ಯಾವುದೇ ವಿಚಾರದಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಿದ್ರೆ ಅದರಿಂದ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಅದರಲ್ಲೂ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ಪೂರೈಸಿಬಿಡಿ. ಹೊಸ ಕೆಲಸಗಳನ್ನು ನೀವು ಮುಂದೆ ಪ್ರಾರಂಭ ಮಾಡ್ಬೋದು. ಹಾಗಾಗಿ ಈ ದಿನದ ಅವಕಾಶ ಏನಿದೆ ಅದು ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಅವಕಾಶ. ಇದರಿಂದ ನಿಮಗೆ ಹಣಕಾಸಿನ ನೆರವು ಸಿಕ್ಕತ್ತೆ. ನಿಮ್ಮ ಬಂಧು ಮಿತ್ರರಿಂದ ಸಹಕಾರ ಕೂಡ ಸಮಯಕ್ಕೆ ಸರಿಯಾಗಿ ಒದಗಿ ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮನಸ್ಸು ಬಹಳ ಚೆನ್ನಾಗಿದೆ. ಏನೋ ಒಂದನ್ನು ಸಾಧನೆ ಮಾಡಬೇಕು, ಸಾಧಿಸಿ ತೋರಿಸಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಇದೆ. ಕೆಲವೊಮ್ಮೆ ಈ ಹಠ ಒಳ್ಳೆಯದಲ್ಲ, ಎರಡೂ ಕಾರ್ಯಕ್ಕೆ ಉಪಯೋಗ ಆಗುವಂಥದ್ದು. ಅಂದರೆ ನಿಮ್ಮ ವಿನಾಶಕ್ಕೂ ಹಠ ಕಾರಣ. ಹಾಗೆ ಈ ಒಂದು ಹಠವನ್ನೇ ಛಲವಾಗಿ ನೀವು ಪರಿವರ್ತನೆ ಮಾಡಿಕೊಂಡಾಗ ಕೆಲಸಗಳು ಆಗದೇ ಇದ್ದರೂ ಕೂಡ ಅದನ್ನು ಸಾಧಿಸಿ ತೋರಿಸಬಲ್ಲೆ ಅನ್ನುವಂಥ ಸಾಮರ್ಥ್ಯ ನಿಮ್ಮಲ್ಲೇ ಉದ್ಭವ ಆಗುವಂಥದ್ದು. ಇದೇ ಆತ್ಮವಿಶ್ವಾಸ, ಇದೇ ಒಂದು ಛಲ. ಹಾಗಾಗಿ ಆ ಛಲದಲ್ಲಿ ಈ ದಿನ ಕೆಲಸಗಳು ಮುಂದುವರಿಯುತ್ತೆ, ಕೆಲಸ ಸಕಾಲಕ್ಕೆ ಪೂರ್ಣ ಆಗುತ್ತೆ. ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಚರ್ಚೆಗೆ ಒಳಪಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಚರ್ಚೆ ಧನಾತ್ಮಕವಾಗಿರಲಿ,
ಪಾಸಿಟಿವ್ ಆಗಿರಲಿ, ಮುಂದೆ ಅದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರ, ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರ, ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರ, ಇದ್ರೂ ನಿಮಗೆ ತುಂಬ ಫೇವರಬಲ್ ಆಗಿರುತ್ತೆ. ಹಾಗಾಗಿ ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳು ಕೂಡ ನಿಮಗೆ ಒಂದು ಒಳ್ಳೆಯ ಫಲವನ್ನು ತರುವಂಥದ್ದು. ಆದರೆ ಮನೆಯಲ್ಲಾಗಲಿ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಾಗಲಿ ಈ ದಿನ ವಾದ ವಿವಾದಗಳಲ್ಲಿ ತೊಡಗಿಸ್ಕೊಳ್ಬೇಡಿ, ಸ್ವಲ್ಪ ಎಚ್ಚರದಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಪಠಣ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಪ್ರಗತಿ ಇರಲ್ಲ. ನಿಮ್ಮ ಪ್ರಯತ್ನ ಎಲ್ಲೋ ಒಂದು ಕಡೆ ಸಾರ್ಥಕವಾಗ್ತಾ ಇಲ್ಲ ಅನ್ನುವಂಥ ಒಂದು ನಂಬಿಕೆ ಬರ್ತಾ ಇರುತ್ತೆ. ಆದರೆ ಆ ಕೆಲಸಗಳ ಗತಿಯನ್ನು ನೀವು ಬದಲಾಯಿಸಬೇಕು. ಆ ಸ್ಟ್ರಾಟಜಿಯನ್ನು ಸ್ವಲ್ಪ ವ್ಯತ್ಯಯ ಮಾಡಿಕೊಂಡ್ರೆ ಈ ದಿನ ಗುರಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ದಿನದಲ್ಲಿ ನಿಮಗೆ ಹೆಚ್ಚುವರಿ ಜವಾಬ್ದಾರಿಗಳು ಕೂಡ ಸಿಕ್ಕತ್ತೆ. ಇದರಿಂದ ಮನಸ್ಸಿಗೆ ಒತ್ತಡ ಕೂಡ ಇರುತ್ತೆ. ಹಾಗೆ ಸಕಾಲಕ್ಕೆ ಬರಬೇಕಾದಂಥ ಸಹಕಾರಗಳು ಸಹಾಯಗಳು ನಿಮಗೆ ಸಿಕ್ಕಲ್ಲ. ಇದು ಕೂಡ ನಿಮಗೆ ಬೇಸರಕ್ಕೆ ಕಾರಣವಾಗುವಂಥ ಒಂದು ಅಂಶ. ಇನ್ನು ಈ ದಿನ ಮನಸ್ಸಿನಲ್ಲೇ ಒಂದು ರೀತಿಯ ಗೊಂದಲ ಇರುವಂಥದ್ದು. ಹಾಗಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ನಿಮಗೆ ಸಾಧ್ಯ ಆಗಲ್ಲ. ಇನ್ನು ಸಾಮಾನ್ಯವಾಗಿ ನೀವು ಆರೋಗ್ಯವಾಗಿ ಇರ್ತೀರಿ. ಆದರೆ ಈ ದಿನ ಹೊರಗಿನ ತಿಂಡಿ ತೀರ್ಥಗಳನ್ನು ಸೇವನೆ ಮಾಡೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ತುಂಬ ಆತ್ಮವಿಶ್ವಾಸದಿಂದ ಎದುರಿಸಬೇಕಾಗತ್ತೆ. ಸ್ವಲ್ಪ ಧೈರ್ಯ ಬೇಕು. ಹಾಗಾಗಿ ನೀವು ಸರಿ ದಾರಿಯಲ್ಲಿದ್ದು ಸರಿಯಾದ ಕೆಲಸಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಹಿತಶತ್ರುಗಳ ಈ ಒತ್ತಡ ಏನಿದೆ ಅದರಿಂದ ನೀವು ದೂರ ಇರಬೇಕು. ಹಾಗೆ ಕೆಟ್ಟ ಆಲೋಚನೆಗಳು ಬರ್ಬೋದು, ಅಥವಾ ಯಾವುದೇ ಒಂದು ದುಸ್ಸಾಹಸವನ್ನು ಮಾಡುವಂಥ ಒಂದು ಪ್ರಯತ್ನಗಳು ಕೂಡ ಇರ್ಬೋದು. ಹಾಗೆ ಈ ಅದೃಷ್ಟದ ಜೊತೆ ಆಟ ಆಡುವಂಥ ಸ್ವಭಾವ ಏನಿದೆ ಇದನ್ನು ಈ ದಿನ ಬಂದ್ ಮಾಡಿಬಿಡಬೇಕು. ಅಂದರೆ ಆದಷ್ಟು ಈ ದಿನ ಸಾತ್ವಿಕವಾದ ಆಲೋಚನೆಯಲ್ಲಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ತುಂಬ ಯಶಸ್ಸಿದೆ. ಹಾಗೆ ನೀವು ಕೈ ಹಾಕುವಂಥ ಕೆಲಸ ಕಾರ್ಯಗಳು ಯಾವುದೇ ಒಂದು ವಿಚಾರದಲ್ಲಿ ಮನಸ್ಸು ಮಾಡಿದ್ರೆ ಅದನ್ನು ಸಾಧಿಸಿ ತೋರಿಸುವಂಥ ಒಂದು ಛಲದ ಸ್ವಭಾವ ತುಂಬ ಇರುತ್ತೆ ಈ ದಿನ. ಅದಕ್ಕಾಗಿಯೇ ಈ ದಿನ ನಿಮಗೆ ಸಕ್ಸಸ್ಫುಲ್ ಆಗಿರುವಂಥ ದಿನ. ಇನ್ನು ರಾಜಕೀಯ ವ್ಯಕ್ತಿಗಳಿಂದ ನಿಮಗೆ ಸಹಾಯ ಇದೆ ಈ ದಿನ. ಆ ರಾಜಕೀಯ ಸಭೆಗಳಿಗೆ ಹೋಗ್ಬೋದು, ಅಥವಾ ರಾಜಕಾರಣಿಗಳ ಜೊತೆಯಲ್ಲಿ ಇರುವಂಥ ಸಂದರ್ಭ, ಮತ್ತು ನಿಮ್ಮ ಒಂದು ವಿಚಾರಗಳಲ್ಲಿ ಅವರು ಕೂಡ ಸ್ವಲ್ಪ ಅನುಕಂಪವನ್ನು ತೋರಿಸುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ಈ ದಿನ ಹೊಸ ವ್ಯವಹಾರಗಳನ್ನು ಆರಂಭ ಮಾಡಲಿಕ್ಕಾಗಲಿ, ಹೊಸ ಹೂಡಿಕೆಗಳನ್ನು ಮಾಡುವಂಥದ್ದು, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡಬೇಕು ಅನ್ನುವಂಥ ಒಂದು ವಿಚಾರ, ಈ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ನಿಮಗೆ ತುಂಬ ಪ್ರಗತಿ ಇರುತ್ತೆ, ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ. ಇವತ್ತಲ್ಲ ನಾಳೆ ನಿಮಗೆ ಒಳ್ಳೆಯ ಲಾಭವನ್ನು ಗಳಿಸ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ ಈ ದಿನದ ತೀರ್ಮಾನ. ಇನ್ನು ಈ ದಿನ ಈ ಸ್ತ್ರೀಯರ ಜೊತೆಯಲ್ಲಿ ವ್ಯವಹಾರ ಮಾಡುವಂಥದ್ದು, ಅಲ್ಲಿ ಹಣಕಾಸಿನ ವ್ಯವಹಾರ, ಲೇವಾದೇವಿ ವ್ಯವಹಾರ ಇತ್ಯಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕಣ್ತಪ್ಪಿನಿಂದ ಒಂದು ದೊಡ್ಡ ಅನಾಹುತ ಆಗುತ್ತೆ. ಆದರೆ ಅದನ್ನು ಕೂಡ ಈ ದಿನ ನೀವು ಬಚಾವಾಗುವಂಥದ್ದು, ಅಂದರೆ ಅನಾಹುತದಿಂದ ಪಾರಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ಕುಲದೇವರೇ, ನಿಮ್ಮ ಮನೆ ದೇವರೇ ನಿಮ್ಮನ್ನು ರಕ್ಷಣೆ ಮಾಡುವಂಥ ಸಂದರ್ಭ ಇದು. ಹಾಗಾಗಿ ಈ ದಿನ ವಿಶೇಷವಾಗಿ ನೀವು ಮನೆ ದೇವರ ದರ್ಶನ ಮಾಡಿಕೊಳ್ಳಿ, ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ಜೊತೆಗೆ ಲಾಭ ಬರುವಂಥ ದಿನ. ಏಕೆಂದರೆ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ಚಟುವಟಿಕೆ, ನಿಮ್ಮ ಪ್ರಯಾಣ, ನಿಮ್ಮ ಪ್ರಯತ್ನ, ಇದರಲ್ಲಿ ನಿಮ್ಮ ಪರವಾದಂತಹ ಫಲಿತಾಂಶಗಳು ಬರುತ್ತೆ. ನೀವು ಅಂದುಕೊಂಡಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಈ ದಿನ ತುಂಬ ಸೂಕ್ತವಾಗಿರುವಂಥದ್ದು. ಹಾಗಾಗಿನೇ ಈ ದಿನ
ಎಲ್ಲ ವಿಚಾರಗಳು, ಅದರಲ್ಲೂ ಸ್ಥಿರಾಸ್ತಿ ಚರಾಸ್ತಿ ವಿಚಾರದಲ್ಲಿ ನಿಮಗೆ ಒಳ್ಳೆಯ ಫಲ ಇರುತ್ತೆ. ಏಕೆಂದರೆ ಪ್ರಯತ್ನ ಈ ದಿನ ಬಹಳ ಚೆನ್ನಾಗಿದೆ, ಸ್ವಾರ್ಥ ಇಲ್ಲ. ಹಾಗಾಗಿ ಈ ದಿನದಲ್ಲಿ ನೀವು ಬದುಕಬೇಕು, ನಿಮ್ಮವರು ಬದುಕಬೇಕು. ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿ ಏನಿದೆ ಅದು ಬಹಳ ಚೆನ್ನಾಗಿ ನಿಮಗೆ ಅನ್ವಯ ಆಗುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರು ನೀಡುವಂಥ ಒಂದು ಸಲಹೆ, ಮಾರ್ಗದರ್ಶನ, ಇದನ್ನು ಕೇಳಿಸ್ಕೊಳ್ಳಿ. ಏಕೆಂದರೆ ಅವರ ಅನುಭವದ ಮಾತಿದು. ಹಾಗಾಗಿ ನಿಮಗೆ ಒಂದು ರೀತಿಯಲ್ಲಿ ಲಾಭ ಆಗಲಿ, ಯಾವುದೇ ರೀತಿಯಲ್ಲಿ ನಷ್ಟಗಳಾಗಲಿ, ದುಃಖ ಆಗಲಿ, ಸಮಸ್ಯೆ ಆಗಲಿ ಬರಬಾರ್ದು ಅನ್ನುವಂಥದ್ದು ಅವರ ಅಭಿಪ್ರಾಯ. ಹಾಗಾಗಿ ಹಿರಿಯರ ಸಲಹೆ, ಮಾರ್ಗದರ್ಶನ ಈ ದಿನ ನಿಮಗೆ ತುಂಬ ಉಪಯುಕ್ತವಾಗುತ್ತೆ. ಇನ್ನು ಈ ದಿನ ವೃತ್ತಿಪರ ಉದ್ಯೋಗದಲ್ಲಿರುವಂಥವ್ರಿಗೆ ನಿಮ್ಮ ಮೇಲಧಿಕಾರಿಗಳ ಜೊತೆ, ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಒಳ್ಳೆಯ ಸಾಮರಸ್ಯ ಇದೆ, ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇರುತ್ತೆ. ನಿಮ್ಮ ಮಾತನ್ನು ಅವರು ಕೂಡ ಕೇಳಿಸ್ಕೊಳ್ತಾರೆ. ಯಾಕೆಂದರೆ ಆ ಮಾತಿನಲ್ಲಿ ಅರ್ಥ ಇದೆ, ಆ ಮಾತಿನಲ್ಲಿ ಕೃತ್ರಿಮ ಅನ್ನುವಂಥದ್ದು ಇರಲ್ಲ. ಹಾಗೆ ಅದು ಬಹಳ ಉದ್ದೇಶದಿಂದ ಕೂಡಿರುವಂಥದ್ದು, ದೂರದೃಷ್ಟಿಯಲ್ಲಿ ಇರುವಂಥ ಮಾತು. ಹಾಗಾಗಿ ಈ ದಿನ ನಿಮ್ಮತನವನ್ನು, ನಿಮ್ಮ ಒಂದು ಪ್ರಭುತ್ವವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಇದಾಗುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಒಟ್ಟಾರೆ ನಿಮ್ಮ ಚಟುವಟಿಕೆಗಳಿಂದ ನಿಮಗೆ ಸಂತೋಷ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ಈ ದಿನ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಚಿತ್ರವಾದಂತಹ ಸನ್ನಿವೇಶಗಳು ಎದುರಾಗುತ್ತೆ. ನೀವು ನಿರೀಕ್ಷೆ ಮಾಡಿರಲ್ಲ ಅಂಥ ಘಟನೆಗಳು ಕೂಡ ಆಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನದಲ್ಲಿ ಕುಟುಂಬದ ವ್ಯವಹಾರಗಳಲ್ಲಿ ಹಠಾತ್ ನಿರ್ಧಾರಗಳನ್ನು ಬದಲಾಯಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಎಂಥವರನ್ನೂ ಕೂಡ ಮೆಸ್ಮರೈಸ್ ಮಾಡುವಂಥ ಒಂದು ಮಾತಿನ ಕಲೆಗಾರಿಕೆ ಇದೆ. ಆದರೆ ಆ ಮಾತು, ಆ ತೀರ್ಮಾನ, ಆ ಒಂದು ಸಲಹೆ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಇವತ್ತು ಅವರು ಒಪ್ಕೊಳ್ಬೋದು, ನಾಳೆಯ ದಿನ ಅವರೇ ಪಶ್ಚಾತ್ತಾಪ ಪಡ್ತಾರೆ. ನಿಮ್ಮ ನಿರ್ಧಾರದ ಬಗ್ಗೆ ಅವರು ಕೂಡ ಒಂದು ಅನುಮಾನವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನದ ತೀರ್ಮಾನ ನೀವು ಬಹಳ ಪ್ರಬುದ್ಧ ರೀತಿಯಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ತುಂಬ ವಿಳಂಬ ಆಗುತ್ತೆ. ನಿಮ್ಮ ಒಂದು ಸ್ಪೀಡ್ಗೆ ಕೆಲಸಗಳಾಗಲ್ಲ. ಹಾಗಾಗಿ ನೀವು ಈ ದಿನ ಸಮಯದ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ವೃತ್ತಿಪರ ವ್ಯವಹಾರಗಳಲ್ಲಿ ಈ ದಿನ ಸ್ವಲ್ಪ ನಷ್ಟ ಇರುವಂಥದ್ದು. ಯಾಕೆಂದರೆ ಯಾರನ್ನೋ ನಂಬಿ, ಯಾರ ಮಾತನ್ನೋ ನೀವು ಅನುಸರಣೆ ಮಾಡಿ ಆ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮಾಡುವಂಥ ಕೆಲಸಗಳಿಂದ ಈ ದಿನ ಸ್ವಲ್ಪ ನಷ್ಟದ ಬಾಬ್ತು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬಂಡವಾಳ ತೊಡಗಿಸುವಂಥ ವಿಚಾರ ಆಗಲಿ, ಅಥವಾ ಯಾವುದೋ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತೀನಿ ಅನ್ನುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದಲೇ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ನೀವು ದೀರ್ಘಾವಧಿ ಯೋಜನೆಗಳೇನಿದೆ ಅದನ್ನು ಸ್ವಲ್ಪ ಕಾಲ ಮುಂದೂಡುವಂಥದ್ದು ಉತ್ತಮ. ಯಾಕೆಂದರೆ ಪೂರ್ವ ಸಿದ್ಧತೆ ಸರಿ ಇಲ್ಲದೆ ಸಂದರ್ಭ ಇದು. ಅದಕ್ಕಾಗಿಯೇ ನೀವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಷ್ಟೊಂದು ಪ್ರಗತಿ ಅನ್ನುವಂಥದ್ದು ಇರಲ್ಲ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ಈ ದಿನ ನಿಮ್ಮ ಬಗ್ಗೆ, ನಿಮ್ಮ ಸಾಮರ್ಥ್ಯದ ಬಗ್ಗೆನೇ ನಿಮಗೆ ಬೇಸರ ಉಂಟಾಗುವಂಥ ಸಂದರ್ಭಗಳು ಇದೆ. ಇನ್ನು ಈ ದಿನದಲ್ಲಿ ಹೂಡಿಕೆಗೆ ಸಂಬಂಧಪಟ್ಟಂತೆ, ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಂದರ್ಭ ಬಂದ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಒಟ್ಟಾರೆ ಹಣಕಾಸಿನ ವ್ಯವಹಾರದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಈ ದಿನ ತುಂಬ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಸ್ಪರ್ಧಿಗಳು ಜಾಸ್ತಿ ಇದ್ದಾರೆ, ಕಾಂಪಿಟೇಟರ್ಸ್ ಜಾಸ್ತಿ ಇದ್ದಾರೆ. ಅವರ ಮಧ್ಯೆ ಈ ದಿನ ನೀವು ಒತ್ತಡದಲ್ಲಿ ಸಿಲುಕಿ ಅಸಂಬದ್ಧವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಈ ದಿನ ಸ್ನೇಹಿತರ ಜೊತೆಯಲ್ಲಿ
ಅಥವಾ ಬಂಧುಗಳ ಜೊತೆಯಲ್ಲಿ ಪ್ರಮುಖವಾದಂಥ ವಿಚಾರಗಳನ್ನು ಚರ್ಚಿಸುವಂಥ ಸಂದರ್ಭ ಕೂಡ ಇದೆ. ಆದರೆ ಈ ಚರ್ಚೆಯಲ್ಲಿ ನಿಮಗೆ ಬೇಕಾದಂತಹ ಕೆಲವೊಂದು ಫಲಿತಾಂಶಗಳೇನಿದೆ ಅಥವಾ ಫಲಗಳೇನಿದೆ ಇದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಬೇರೆಯವರ ಅಭಿಪ್ರಾಯ ಕೂಡ ನಿಮ್ಮ ಅಭಿಪ್ರಾಯಕ್ಕೆ ಹೊಂದಾಣಿಕೆ ಆಗತ್ತೆ ಅನ್ನುವಂಥ ಒಂದು ಸಮಾಧಾನ ಇರುತ್ತೆ. ಇನ್ನು ಈ ದಿನ ಆಪತ್ಕಾಲಕ್ಕಾಗಿ ಕೂಡಿಟ್ಟಂಥ ಹಣ ಇದನ್ನು ಖರ್ಚು ಮಾಡಬೇಕಾದಂಥ ಒಂದು ಸನ್ನಿವೇಶ ಎದುರಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ಕಾನೂನಿನ ವಿಚಾರದಲ್ಲಾಗಲಿ ಅಥವಾ ಕೆಲವೊಂದು ಶಿಸ್ತುಬದ್ಧ ಜೀವನವನ್ನು ನಡೆಸಬೇಕಾದ್ರೆ ಕೆಲವೊಂದು ಪದ್ಧತಿಗಳನ್ನು ಅನುಸರಣೆ ಮಾಡುವಂಥದ್ರಲ್ಲಾಗಲಿ ರಾಜಿ ಮಾಡಿಕೊಳ್ಬೇಡಿ. ಇದರಿಂದ ಕೂಡ ನಷ್ಟ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಸಂಪೂರ್ಣವಾದಂಥ ಸಿದ್ಧತೆ ಆಗಬೇಕು, ಪೂರ್ವ ಸಿದ್ಧತೆ ಆಗಬೇಕು. ಆಗ ನಿಮ್ಮ ಪ್ರಯಾಣಕ್ಕೆ ನಿಮ್ಮ ಮನಸ್ಸನ್ನು ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ. ಅಮ್ಮನವರ ಸ್ಮರಣೆನೇ ಈ ದಿನ ನಿಮಗೆ ಒಳ್ಳೆಯದನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕುಟುಂಬದಲ್ಲಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಅಭಿಪ್ರಾಯಗಳಿಗೆ ತುಂಬ ಮನ್ನಣೆ ಇದೆ. ಅವರು ಕೂಡ ಬೆಲೆ ಕೊಡ್ತಾರೆ. ಜೊತೆಗೆ ನಿಮ್ಮ ಕೆಲಸಗಳಿಗೆ ಸಂಪೂರ್ಣ ಸಹಕಾರ ಕೂಡ ಕುಟುಂಬಸ್ಥರಿಂದ ಸಿಕ್ಕತ್ತೆ. ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರೆ. ಹಾಗಾಗಿ ಮನೆಯವರ ವಿಶ್ವಾಸವನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಈ ದಿನ ನಿಮ್ಮ ಬುದ್ಧಿವಂತಿಕೆ ತುಂಬ ಶಾರ್ಪಾಗಿ ಇರುವಂಥದ್ದು. ಕೆಲವೊಂದು ಸಮಸ್ಯೆಗಳನ್ನು ನಿಮ್ಮ ಮಾತಿನಿಂದಲೇ ಬಗೆಹರಿಸುವಂಥದ್ದು ಕೂಡ ಇದೆ. ಹಾಗಾಗಿ ಮಾತು ಈ ದಿನ ನಿಮಗೆ ಪ್ರಮುಖವಾದಂಥ ಅಸ್ತ್ರ. ಇನ್ನು ಈ ದಿನ ಹಠಮಾರಿತನವನ್ನು ಬಿಟ್ಟು ಹೊಂದಾಣಿಕೆ ಮಾಡಿಕೊಂಡ್ರೆ 100ಕ್ಕೆ 100ರಷ್ಟು ಫಲವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಆದರೆ ಈ ಕೊಡು ಕೊಳ್ಳುವಿಕೆ ಅಂತ ಏನಿದೆ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ, ಇದನ್ನು ಈ ದಿನ ನೀವು ತುಂಬ ಅನುಸರಣೆ ಮಾಡಬೇಕಾಗತ್ತೆ. ಒಂದು ಬೇಕು ಅಂದರೆ ಮತ್ತೊಂದನ್ನು ಬಿಟ್ಕೊಡ್ಬೇಕು ಅಂಥ ಒಂದು ಸ್ಥಿತಿ ಕೂಡ ಈ ದಿನ ನಿಮಗೆ ಬರುವಂಥದ್ದು ಇದೆ. ಆದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳಿಗೆ ಅವಕಾಶವನ್ನು ಕೊಡಬೇಡಿ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಒಂದು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನಿಮ್ಮ ಪ್ರಯಾಣ, ನಿಮ್ಮ ಓಡಾಟ ಸ್ವಲ್ಪ ಜಾಸ್ತಿ ಇರುವಂಥದ್ದು. ಅದರ ಜೊತೆಗೆ ಆರೋಗ್ಯದ ಕಡೆ ಕೂಡ ನೀವು ಗಮನವನ್ನು ಕೊಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ರಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ, ಮನಸ್ಸಿಗೆ ಧೈರ್ಯ, ಶತ್ರುಗಳನ್ನು ಹಿಮ್ಮೆಟ್ಟಿಸುವಂಥ ಒಂದು ಅಸಾಧಾರಣವಾದಂಥ ಒಂದು ಸಾಮರ್ಥ್ಯ ನಿಮಗೆ ಬರುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಆತ್ಮೀಯರಿಂದ ಶುಭ ಸುದ್ದಿಯನ್ನು ಕೇಳುವಂಥ ಸಂದರ್ಭ ಕೂಡ ಇದೆ. ಆದರೆ ಅಗತ್ಯಕ್ಕೆ ತಕ್ಕಷ್ಟು ಹಣಕಾಸಿನ ನೆರವು ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಅದು ಕೂಡ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಮುಂದುವರಿಲಿಕ್ಕೆ ಒಳ್ಳೆಯ ಬೆಂಬಲ ಸಿಕ್ಕಂತಾಗತ್ತೆ. ಇನ್ನು ಈ ದಿನ ಹೊಸ ವ್ಯಕ್ತಿಗಳ ಪರಿಚಯ ಕೂಡ ಆಗುವಂಥದ್ದಿದೆ. ಆದರೆ ಈ ವ್ಯಕ್ತಿಗಳ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರ ಮಾಡುವಾಗ ಅಥವಾ ಯಾವುದೇ ಒಂದು ಸಂಬಂಧಗಳನ್ನು ಇಟ್ಕೊಳ್ಳುವಂತಹ ಸಂದರ್ಭದಲ್ಲಿ ಅತಿರೇಕಕ್ಕೆ ಹೋಗಬೇಡಿ. ಒಂದು ಲಿಮಿಟ್ ಅನ್ನುವಂಥದ್ದು ಈ ದಿನ ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆಪ್ತ ಸ್ನೇಹಿತರ ಜೊತೆಯಲ್ಲೂ ಕೂಡ ಎಲ್ಲೋ ಒಂದು ಸಣ್ಣ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳಾಗುವಂಥದ್ದಿರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಸ್ಥಿರಾಸ್ತಿ ವಿಚಾರದಲ್ಲಿ, ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ನಿಮಗೆ ಫೇವರಬಲ್ ಆಗಿರುವಂಥ ಒಂದು ಫಲಿತಾಂಶ, ಒಂದು ಸುದ್ದಿ ನಿಮಗೆ ಸಿಕ್ಕುವಂಥದ್ದಿದೆ. ಹಾಗೆ ಈ ಸ್ಥಿರಾಸ್ತಿಗಾಗಿ ನೀವು ಇನ್ವೆಸ್ಟ್ ಮಾಡುವಂಥ ವಿಚಾರ ಏನಾದರೂ ಇದ್ದರೆ, ಅಂತಹ ಸಂಕಲ್ಪ ಇದ್ದರೆ ಈ ದಿನ ಅದಕ್ಕಾಗಿ ಪ್ರಯತ್ನ ಮಾಡಿ, ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಈ ದಿನ ಬಹಳ ತೃಪ್ತಿ ಮತ್ತು ಸಂತೋಷ ಸಿಕ್ಕುವಂಥದ್ದು ನಿಮ್ಮ ಸ್ನೇಹಿತರನ್ನು, ಬಂಧುಗಳನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ತೃಪ್ತಿಯನ್ನು ತರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಏನಿದೆ, ಅದರಲ್ಲಿ ಸಂಬಂಧಪಟ್ಟವರ ಸಲಹೆಯನ್ನು ಪಡ್ಕೊಳ್ಳಿ. ಅವರನ್ನು ಕೂಡ ಆ ಲೂಪಲ್ಲಿ ಇಟ್ಕೊಳ್ಳಿ, ಅವರನ್ನು ಜೊತೆಯಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಜವಾಬ್ದಾರಿ ಹಂಚಿಕೆಯಾಗತ್ತೆ, ಮನಸ್ಸು ನಿರಾಳವಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ.
ಹಾಗೆ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಗ್ರಾಮ ದೇವತೆಯ ದರ್ಶನ ಆದರೂ ಕೂಡ ಈ ದಿನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನದ ಆರಂಭದಲ್ಲೇ ಸ್ವಲ್ಪ ಅಡೆತಡೆಗಳಿರುತ್ತೆ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ನಿಮಗೆ ಪೂರ್ಣವಾದಂತಹ ಮನಸ್ಸಿಲ್ಲ, ಮನಸ್ಸಿನಲ್ಲಿ ಒಪ್ಪಿಗೆ ಇಲ್ಲ. ಹಾಗಾಗಿನೇ ಅರ್ಧಂಬರ್ಧ ಮನಸ್ಸಿನಿಂದ ಕೆಲಸಗಳನ್ನು ಆರಂಭ ಮಾಡ್ತೀರಿ, ಫಲಿತಾಂಶವೂ ಕೂಡ ಅರ್ಧಂಬರ್ಧನೇ ಇರುತ್ತೆ. 50-50 ಚಾನ್ಸ್ ಈ ದಿನ ಎಲ್ಲ ವಿಚಾರಗಳಲ್ಲೂ, ಎಲ್ಲ ಪ್ರಯತ್ನಗಳಲ್ಲೂ. ಇನ್ನು ಈ ದಿನ ಕೌಟುಂಬಿಕ ವಿಚಾರಗಳಲ್ಲಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಇದರಲ್ಲಿ ಅಸ್ಥಿರವಾದಂತಹ ಆಲೋಚನೆಗಳಿರುತ್ತೆ, ಮನಸ್ಸು ತುಂಬ ವೇವರಿಯಾಗಿರುತ್ತೆ, ತುಂಬ ಚಂಚಲವಾಗಿರುವಂಥದ್ದು. ಇದರಿಂದ ವಿವಾದಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಆಲೋಚನೆಗಳನ್ನು ಮೂರ್ತ ರೂಪಕ್ಕೆ ಇಳಿಸುವಂಥ ಒಂದು ಪ್ರಯತ್ನ ಸದ್ಯಕ್ಕೆ ಮುಂದೂಡುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಆರೋಗ್ಯ ಸಮಸ್ಯೆ, ಅದು ತುಂಬ ಸಣ್ಣ ಸಮಸ್ಯೆ ಆದರೂ ಕೂಡ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರುತ್ತೆ, ನೋವನ್ನು ತರುತ್ತೆ. ಹಾಗಾಗಿ ಆರೋಗ್ಯಕ್ಕಾಗಿ ಈ ದಿನ ಸ್ವಲ್ಪ ಖರ್ಚು ವೆಚ್ಚಗಳಾಗುವಂಥ ಸಂದರ್ಭ ಇದೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರೊಂದಿಗೆ ತುಂಬ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಒಳ್ಳೆಯ ಮಾತಿರಬೇಕು, ತುಂಬ ಅಕಾಮಡೇಟಿವ್ ಆಗಿರಬೇಕು. ಹಾಗೆ ಅವರ ಒಂದು ಸ್ವಭಾವ ಹೇಗಿದ್ದರೂ ಕೂಡ ನೀವು ಒಪ್ಪಿಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಹೊಸ ಸಾಲವನ್ನು ತರುವಂಥ ಪ್ರಯತ್ನ ಏನಾದರೂ ಇದ್ದರೆ ಅದನ್ನು ಮಾಡಬೇಡಿ. ಏಕೆಂದರೆ ಸಾಲದ ಹೊರೆ ಜಾಸ್ತಿ ಆಗುತ್ತೆ, ಬಡ್ಡಿ ಕಟ್ಟಬೇಕು, ಚಕ್ರ ಬಡ್ಡಿ ಕಟ್ಟಬೇಕು ಅಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಈ ದಿನ. ಹಾಗಾಗಿ ಈ ಹಣಕಾಸಿನ ವ್ಯವಹಾರ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದ ಪ್ರಯತ್ನಗಳು, ನೀವು ಯಾವುದೇ ಪ್ರಯತ್ನ ಮಾಡಿ ಅದು ಸ್ವಲ್ಪ ನಿಧಾನವಾಗಿ ಸಾಗುತ್ತೆ. ಸ್ವಲ್ಪ ಮನಸ್ಸನ್ನು ಆ ಕೆಲಸ ಕಾರ್ಯಗಳತ್ತನೇ ಗಮನ ಕೊಡುವಂಥದ್ದು. ಹಾಗೆ ನಿಧಾನ ಆದರೂ ಕೂಡ ತುಂಬ ತಾಳ್ಮೆಯಿಂದ ಈ ದಿನ ಇರಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ನಿಮಗೆ ಇಷ್ಟವಾದ ದೇವರ ಜಪ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.